ಅಲ್ಲಿ ಬೀಳ್ತಾನ ಅಂದ್ರೆ ತಾನೆ ಗೆದ್ದಾಯ್ತು ಬೀಳಂತ ಹೇಳೋಣ ಇವಾಗ ಬೀಳ್ತಾರ ನಿಮ್ಗೆ ಅನ್ಸುತ್ತಾನ ಬೀಳ್ತಾರಂತ ಅನ್ಸುತ್ತಾ ಬೀಳಲ್ಲಣ್ಣ ಯಾವುದೇ ಕಾರಣಕ್ಕೆ ಬೀಳಲ್ಲ ಅವನ ಹತ್ರ ಕೋಟ್ ಇದೆಣ್ಣ ಓಪನ್ ಚಾಲೆಂಜ್ ಡಾಗ್ ಸತೀಶ್ ತರ ನಾಯಿ ಬೆಳೆಸಿ ಜೀವಮಾನ ಮಾಡಿದವರಲ್ಲ ನಾವು ಹಳ್ಳಿಕಾರ ದನ ಬೆಳೆಸಿ ನಮ್ಮ ಹಳ್ಳಿಕಾರ ಸಗಣಿ ಇವತ್ತು ಲಕ್ಷಾಂತರ ರೂಪಾಯಿ ಬೆಳೆ ಬರ್ತದೆ ಅಲ್ಲಿ ಬೇರೆ ವಿದೇಶದಲ್ಲಿ. ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಬಂತು, ಹೇಗೆ ಅನಿಸ್ತದೆ ಸರ್? ನಮ್ಮ ಮಂಡ್ಯ ರೈತರ ಮಗ ಅವರು, ಅವ್ರ ತಾತನ ಕಾಲದಿಂದ ತಂದೆ ಕಾಲದಿಂದ ರೈತರ ಮಕ್ಕಳು ಗೆದ್ದಿರೋ ತುಂಬ ಒಳ್ಳೆಯದು, ಬೇರೆಯವ್ರಿಗೆಲ್ಲ ಒಂದು ಉದಾಹರಣೆ ಸರ್. ಅಂದರೆ ತುಂಬ ಎಲ್ಲರೂ ಎಕ್ಸೆಪ್ಟ್ ಮಾಡಿದ್ರು, ಅಂದರೆ ಈ ಥರ ಗೆಲ್ಬೋದು ಅಂತ. ಒನ್ ಮ್ಯಾನ್ ಶೋ ಆಯಿತು ಅಂತ ಅನ್ಸುತ್ತಾ? ನಿಜಾನೇ ಸರ್, ಖಂಡಿತವಾಗ್ಲೂ ನಿಜಾನೇ. ಅವರು ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ, ನಳ್ಳಿ ಮೂಳೆ ಮತ್ತು ತುಂಬ ಕಿರುಚಿತ್ರಗಳು ಮಾಡಿ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ನಿಜಾನೇ ಅಲ್ವಾ? ಈಗ ತುಂಬ ಕಡೆ ಓಡಾಡ್ತಿತ್ತು ಏನಂದರೆ ಹಣಬಲ ಜನಬಲ ಅಂತ ಓಡಾಡ್ತಾ ಇತ್ತು, ಈಗ ಜನಬಲ ಗೆತ್ತು ಅಂತ ಅನ್ಸುತ್ತಾ? ನಿಜವಾಗ್ಲೂ ಸರ್ 100%. ಯಾಕೆ ಅಂದರೆ ಅವ್ರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋರು, ಸಣ್ಣ ಒಬ್ಬ ರೈತನ ಮಗ ಇವತ್ತು ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಮೆಚ್ಚುವಂಥ ಮಗ ಆಗಿವ್ರೆ. ನಮಗೆಲ್ಲ ತುಂಬ ಹೆಮ್ಮೆ ಅನಿಸ್ತಾರೆ. ನಾವು ರಾಮನಗರ ಡಿಸ್ಟಿಕ್ಕು ಚನ್ನಪಟ್ಟಣ ತಾಲೂಕು ಕಾಡಂಗಳ್ಳಿ. ಹೌದು, ನಿಮ್ಮ ಜಿಲ್ಲೆಯ ಹುಡುಗ ಹೌದು ಗೆದ್ದಿರೋದು ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗ್ತದೆ ಸರ್, ನಾವೇ ಗೆದ್ದಷ್ಟು ತುಂಬ ಖುಷಿ. ಈ ರೀತಿಯ ಬಡ ಪ್ರತಿಭೆಗಳು ಬರಬೇಕು, ಟ್ಯಾಲೆಂಟ್ ಇರೋ ಪ್ರತಿಭೆಗಳು ಬರಬೇಕು ಅಂತ ಅನ್ಸುತ್ತಾ ಮುಂದೆ? ಹೌದು, 100%. ಮಾತಾಡು. ಕೇಳೋಣ ಸರ್. ಅವರೆಲ್ಲರ ಹತ್ರ 100 ಕೋಟಿ ಆಸ್ತಿ ಇರ್ಬೋದು, ಆದ್ರೆ ಗಿಲ್ಲಿ ಗೆದ್ದಿರೋದು 100 ಕೋಟಿ ಜನನ ಇವತ್ತಿಗೆ. ಆದ್ರೆ ಗಿಲ್ಲಿ ಗೆದ್ದಿದ್ದು ನಮ್ಗೆ ಭಾಳ ತುಂಬಾ ಸಂತೋಷ ಐತಿ. ಈಗ 100 ಕೋಟಿ ಅಂದ ತಕ್ಷಣನೇ ನೆನಪಾಗೋದು 100 ಕೋಟಿ, ಏನ್ ಗೊತ್ತಾಯ್ತಲ್ಲ? 100 ಕೋಟಿ ಡಾಗ್, 100 ಕೋಟಿ ಅವರು ಅಂದಿರೋದು ಒಂದು. ಈಗ ಡಾಗ್ ಸತೀಶ್ ಹತ್ರ 100 ಕೋಟಿ ಆಸ್ತಿ ಇರ್ಬೋದು, ಗಿಲ್ಲಿ ಹತ್ರ 100 ಕೋಟಿ ಜನ ಇದ್ದಾರೆ. ಈಗ ಅವನ ಹತ್ರ ದುಡ್ಡಿದೆ, ಇವನ ಹತ್ರ ಜನ ಇದೆ, ಜನ ಬಂಬಲ ಅವರು ಡಾಗ್ ಸತೀಶ್ ಅವರು ಸ್ಲಮ್ ಜನ ಗೆಲ್ಲಲ್ಲ, ಗಿಲ್ಲಿ ಗೆಲ್ಲಲ್ಲ ಅಂತಂದು ಸೋಷಿಯಲ್ ಮೀಡಿಯಾ ಹತ್ರ ಹೇಳಿದ್ರು. ಹೌದಾ ಅಣ್ಣ? ಒಂದು ನಿಮಿಷ. ಗೆದ್ರೆ ಅವ್ನ ಕಾಲ್ ಕೆಳಗಡೆ ಹೋಗ್ತೇನೆ ಅಂದಿದ್ರು. ಹೌದಾ? ಗೆದ್ದ ತಾನೆ? ಇವಾಗ ಅವ್ನ ಕಾಲ್ ಕೆಳಗಡೆ ಹೋಗಂತಾನು ಹೋಗ್ತಾನ? ಹೋಗಲ್ಲ ಅಣ್ಣ. ಅವನ ಹತ್ರ ದುಡ್ಡಿದೆ, ಇವನ ಹತ್ರ ಜನ ಇದ್ದಾರೆ. ಇಲ್ಲಿ ಅಂದ್ರೆ ನೀವ್ ಹೇಳ್ತಾ ಇರೋದು ಕಾಲ್ ಕೆಳಗಡೆ ಯಾವಾಗ ಹೋಗ್ತಾನೆ ಅಂತ ಕಾದ್ ನೋಡ್ಬೇಕು. ಹೋಗ್ಬೇಕಣ್ಣ, ಮಾತು ಕೊಟ್ಟಿದ್ರು ತಾನೆ. ಇದು ಟಿ ಶರ್ಟ್ 25 ಲಕ್ಷ 3 ಲಕ್ಷ ಅದು ಬೇಡಣ. ಮಾತು ಬಡವ್ರ ಮಕ್ಕಳು ಮಾತಾಡೋದು ಒಂದೇ ಮಾತು, ನೇರವಾಗಿ 20 ರೂಪಾಯಿ ಆಗಲಿ, ನಾವು ಸ್ವಂತವಾಗಿ ದುಡಿತೇವೆ, ತಿಂತೇವೆ. ಈಗ ಇನ್ನೊಬ್ರು ನೋಡಕ್ಕೆ 100 ಕೋಟಿ ಇದ್ರೆ ಸಾಲಲ್ಲಣ್ಣ, ನಮಗೆ ನಾವು ಇರೋಕ್ಕೆ 10 ರೂಪಾಯಿ ಇದ್ರೆ ಸಾಕು. ಈಗ ಅವರು ಹೇಳಿದ್ರು ಗಿಲ್ಲಿನೇ ಗೆಲ್ತಾನೆ ಅಂತ ಹೇಳಿದ್ರು, ಆಲ್ರೆಡಿ ಹೇಳಿದ್ರು. ಈಗ ಫಸ್ಟ್ ಏನ್ ಮಾತಾಡಿದ್ರು. ಈಗ ಈ ಎಲ್ಲ ಕ್ರೇಜ್ ನೋಡಿದ ತಕ್ಷಣ ರಿಯಲೈಸ್ ಆಯ್ತು ಗಿಲ್ಲಿ ಗೆಲ್ತಾನಂತ. ಉಲ್ಟಾ ಬಿದ್ದಿರ್ತಾನೆ, ಕಾಲು ಬೀಳ್ತಾನಂದ್ರೆ ತಾನೆ ಗೆದ್ದಾಯ್ತು ಬೀಳಂತ ಹೇಳೋಣ ಇವಾಗ ಬೀಳ್ತಾರ? ನಿಮ್ಗೆ ಅನ್ಸುತ್ತಾನ ಬೀಳ್ತಾರಂತ ಅನ್ಸುತ್ತಾ? ಬೀಳಲ್ಲಣ್ಣ, ಯಾವುದೇ ಕಾರಣಕ್ಕೆ ಬೀಳಲ್ಲ. ಅವನ ಹತ್ರ ಕೋಟ್ ಇದೆಣ್ಣ, ಓಪನ್ ಚಾಲೆಂಜ್. ಡಾಗ್ ಸತೀಶ್ ತರ ನಾಯಿ ಬೆಳೆಸಿ ಜೀವಮಾನ ಮಾಡಿದವರಲ್ಲ ನಾವು ಹಳ್ಳಿಕಾರ ದನ ಬೆಳೆಸಿ ನಮ್ಮ ಹಳ್ಳಿಕಾರ ಸಗಣಿ ಇವತ್ತು ಲಕ್ಷಾಂತರ ರೂಪಾಯಿ ಬೆಳೆ ಬರ್ತದೆ ಅಲ್ಲಿ ಬೇರೆ ವಿದೇಶದಲ್ಲಿ. ನಾವು ಹಳ್ಳಿಕಾರ ದನದ ಸಗಣಿಯಿಂದ ಮನೆ ತಾರಿಸಿ ಜೀವನ ಮಾಡಿದವರು. ನಾವು 100 ಕೋಟಿ ದನ ಅಲ್ಲ ನಾಯಿ ತಗೊಂಬಂದು ಜೀವನ ಮಾಡಿದವ್ರಲ್ಲ. ಅವಂಗ ದಮ್ಮಿದ್ರೆ 100 ಕೋಟಿ. ಈಗ ಸಗಣಿ ಬಾಚಿದವನೇ ಬಿಗ್ ಬಾಸ್ ವಿನ್ ಆಗಿದೆ. ಹೌದು, 100 ಕೋಟಿ ನಾಯಿ ತಂದವನು ಎಲ್ಲೋದ? ಈಗ ನನ್ನ ಹತ್ರ ದುಡ್ಡಿದೆ, 100 ಅಲ್ಲ 200 ಕೋಟಿ ನಾಯಿ ತರ್ತೇನೆ. ನನ್ನ ಹತ್ರ 200 ಕೋಟಿ ಇದೆ, 1 ಕ್ವಿಂಟಲ್ ಭತ್ತ ಬೆಳೆ ಅಂತ ಹೇಳೋಣ, ಆಗಲ್ಲ. ಈಗ 100 ಕೋಟಿ ನಾಯಿ ಸಾಕ್ತಾನೆ. ಓಪನ್ ಚಾಲೆಂಜ್. ಆ ಗತ್ತು ಏನಿದ್ರು ನಮ್ ಗಿಲ್ಲಿಗಿದೆ. ರೈತರಿಗೆ ಅಟ್ಟೆ ಗೊತ್ತು. ರೈತನ ಮಗ ನಾವಾದ್ರೂ ರೈತರ ಮಕ್ಕಳು ಬೆಳೆಸ್ಬೇಕಾ? ನಮ್ ಕೈಲಿದೆ, ಬೆಳೆಸ್ಬಾರ್ದ? ಬಿಟ್ವಿ. ಈಗ ರೈತನ ಟ್ಯಾಲೆಂಟ್ ಬಗ್ಗೆ ಏನ್ ಹೇಳ್ತೀರಾ ಸರ್? ರೈತರು ಇವಾಗ ಯಾರಿಗೂ ಮುಂದೆ ಕಡಿಮೆ ಏನಿಲ್ಲ. ಒಬ್ಬ ಸಾಧಾರಣ ಹಳ್ಳಿ ಮಗ ಇವತ್ತು ಬಿಗ್ ಬಾಸ್ ವಿನ್ ಆಗಿದ್ದಾನೆ ಅಂದ್ರೆ ನಿಮ್ಮ ಮಾಧ್ಯಮದವರೇ ಯೋಚನೆ ಮಾಡಿ. ನಮ್ಮ ರೈತರು ಮನ್ಸು ಮಾಡಿದ್ರೆ ಹಳ್ಳಿಯಿಂದ ಡಿಲ್ಲಿವರೆಗೂ ಏನ್ ಬೇಕಾದ್ರೂ ಮಾಡ್ಬೋದು. ಗಿಲ್ಲಿನೇ
ಈಗ 11 ಸೀಸನ್ ನೀವು ನೋಡ್ಕೊಂಡ್ ಬಂದಿರ್ತೀರಾ, ಕ್ರೇಜ್ ನೋಡಿರ್ತೀರಾ. ಈ ಸೀಸನ್ ಕ್ರೇಜ್ ಆಗಿದೆ. ಕ್ರೇಜ್ ಇದೆ ಸರ್ TRP ಇದುವರೆಗೂ 12 ಸೀಸನು ಏನು ಯೂಸೇ ಇಲ್ಲ ನಮ್ಗೆ. ನಾವು ಇದುವರೆಗೂ ನೋಡೇ ಇಲ್ಲ. ಇದು ಮೊದಲನೇ ಸೀಸನ್ ಈ ತರ ನೋಡ್ತಾ ಫಸ್ಟ್. ಇನ್ನೊಂದು ಅಣ್ಣ ಈಗ 11 ಸೀಸನ್ ಏನಾಯ್ತಲ್ಲ, 11 ಜನನು ಬಿಗ್ ಬಾಸ್ ಮನೆ ಒಳಗೆ ಹಾಕಿ ಗಿಲ್ಲಿ ಒಬ್ಬನ ಹಾಕಿ ಗೆಲ್ಲೋದು ಮಾತ್ರ ಗಿಲ್ಲಿನೇ. ಬೆಳ್ಳಿ ಅಂದ್ರೆ ಗಿಲ್ಲಿ, ಗಿಲ್ಲಿ ಅಂದ್ರೆ ಬೆಳ್ಳಿ. ಈಗ ಅಲ್ಲೆಲ್ಲ ಗಿಲ್ಲಿ ಕಾವುದು ಫೋಟೋ ಹಾಕಿಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ? ಅಣ್ಣ ಒಪ್ಕೊಂತೇನ, ಅವರಿಬ್ರು ಫ್ರೆಂಡ್ಶಿಪ್, ನಿಜವಾದ ಫ್ರೆಂಡ್ಶಿಪ್ ಒಪ್ಕೊಂತೇವೆ. ಅದೇನ ಗಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಕೊಟ್ಟಿದ್ದ ಏನಂತ, ಫಿನಾಲ್ ವರೆಗೂ ನಾನಿನ್ ಕೈ ಬಿಡಲ್ಲ ಅಂತ. ಕೊನೆವರೆಗೂ ಆ ಮಾತು ಉಳಿಸ್ಕೊಂಡ. ಅಣ್ಣ ಮಾತು ಕೊಟ್ಟ, ಕೊನೆವರೆಗೂ ಬಿಡಲ್ಲ. ಈಗ ಕಾವ್ಯ ಅವಾಗ ಉಲ್ಟಾ ಪಲ್ಟಾ ಆದ್ಲ, ಅದು ಸೆಕೆಂಡ್ರಿನ. ಗಿಲ್ಲಿ ಮಾತು ಕೊಟ್ಟಿದ್ದ ಕೊನೆವರೆಗೂ ಬಿಡಲ್ಲ ಅಂತಂದ. ಆ ಮಾತು ಕೊನೆವರೆಗೂ ಅವಳು ಟಾಪ್ ಆಗಿ ಕರ್ಕೊಂಡ್ ಬಂದ, ಅವನು ವಿನ್ ಆದ. ಗಿಲ್ಲಿ ಮಾತು ಕೊಟ್ರೆ ಗಿಲ್ಲಿ ಅಷ್ಟೇ ಅಣ್ಣ. ವಿಚಾರ ಅವರು ಚೆನ್ನಾಗಿರ್ಲಿ ಅಂತ ನಾವು ತುಂಬಾ ಆಶಿಸ್ತೀವಿ. ಇವಾಗ ಹೆಂಗಿದ್ರು ಮುಂದಕ್ಕೂ ಹಂಗೆ ಇರ್ಲಿ ಅಂತ ಆಶಿಸ್ತೀವಿ. ಅದು ವೈಯಕ್ತಿಕ ವಿಚಾರ, ನಾವು ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಆ ಜೋಡಿ ಹೇಗಿದೆ ಅಂತ? ತುಂಬಾ ಚೆನ್ನಾಗಿದೆ ಸರ್. ಇಡೀ ಕೊನೆಗೆ ಇನ್ನೊಂದು, ಇಲ್ಲಿ ಯಾವ ಬಡವ ಗಿಡವ ಸಿಂಪತಿ ಕಾರ್ಡ್ ಎಲ್ಲ ಏನು ವರ್ಕ್ ಆಗಲ್ಲ. ರೈತರ ಮಗ ಟ್ಯಾಲೆಂಟ್ ಇದ್ದವನ್ ಮುಂದೆ ಬಂದವನೆ, ಹುರ್ಕೊಳ್ಳೋರು ಎಷ್ಟು ಬೇಕಾದ್ರೆ ಹುರ್ಕೋಬಹುದು ಅಷ್ಟೇ. ಯಾವ ಬಡವ ಅವೆಲ್ಲ ಸಿಂಪತಿ ಕಾರ್ಡ್ ಇಲ್ಲೆಲ್ಲ ಯೂಸ್ ಆಗೋದೇ ಇಲ್ಲ. ಏನು ರೈತರ ಮಗ ಟ್ಯಾಲೆಂಟ್ ಇದ್ದವನು ಮೇಲೆ ಬಂದವನೇ. ಈಗ ಬಡವ್ರ ಮಕ್ಕಳು ಬೆಳಿಬೇಕಂತ ಇಲ್ಲಣ್ಣ, ಟ್ಯಾಲೆಂಟ್ ಇದ್ದವನ್ ಬೆಳಿಬೇಕು. ಗಿಲ್ಲಿಯಿಂದ ಬೇಜಾನ್ ಜನ ಬೆಳೆದವ್ರಣ, ಆದ್ರೆ ಗಿಲ್ಲಿ ಇಲ್ಲೇ ಇದ್ದ. ಇವಾಗ ಅವನಿಗೆ ಟೈಮ್ ಸಿಕ್ಕೈತೆ, ಬೆಳೆದಿದ್ದಾನೆ. ಇದೇ ಗಗನ ಕ್ರಿಕೆಟ್ ಮ್ಯಾಚ್ ಇತ್ತು, ಅವಾಗ ಒಂದು ಮಾತು ಹೇಳಿದ್ರು, ನೀವು ಯಾರು ಸಪೋರ್ಟ್ ಮಾಡ್ತೀರ? ನಾ ಟ್ಯಾಲೆಂಟ್ ಇದ್ದವ್ರು ಅದಲ್ಲಣ್ಣ. ಈಗ ಗಗನ ಬೆಳೆದ ಕಾರಣ ಯಾರು? ಗಿಲ್ಲಿ. ಒಂದು ಮಾತಾದ್ರು ನನ್ನ ಸಪೋರ್ಟ್ ಗಿಲ್ಲಿಗೆ ಅಂತ ಹೇಳಿದ್ರ ನಮಗೂ ಎಷ್ಟೋ ಖುಷಿ ಆಗ್ತಿತ್ತು. ಇವಾಗ ಅವಳು ಇನ್ಸ್ಟಾಗ್ರಾಮ್ ನೋಡಿ, ಕಮೆಂಟ್ ನೋಡ್ರಿ, ಅವಳು ಇನ್ಸ್ಟಾಗ್ರಾಮ್ ಪ್ರತಿಯೊಂದಕ್ಕೂ ಗಿಲ್ಲಿ 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 ಗಿಲ್ಲಿ. ಬೆಳೆದಿರೋದೇ ಗಿಲ್ಲಿಯಿಂದ. ಒಂದು ಮಾತಣ್ಣ, ನಾವು ಗಿಲ್ಲಿಗೆ ಸಪೋರ್ಟ್ ಇದ ಯಶಸ್ವಿನಿ ಅಂತ ಇದ್ದಾಳಣ್ಣ, ಗಿಲ್ಲಿಯಿಂದ ಬೆಳೆದ್ಲು. ಹೌದಾ? ನಮ್ ಸಪೋರ್ಟ್ ಐತಣ್ಣ, ನಮ್ ಸಪೋರ್ಟ್ ಇವಾಗ್ಲೂ ಅವಳು ಸಪೋರ್ಟ್ ಮಾಡ್ತೇವೆ. ಗಗನ ನೋ ವೇ, ಚಾನ್ಸೇ ಇಲ್ಲ, ಮಾಡಲ್ಲ. ನಮ್ಗೆ ಒಮ್ಮೆ ಬೇಡ ಅನ್ಸನ, ಬೇಡ. ಇಲ್ಲಿವರೆಗೂ ಗಿಲ್ಲಿ ಎಲ್ಲರನ್ನೂ ಬೆಳೆಸ್ದ, ಆದ್ರೆ ಅವ್ನು ಯಾರಿಗೂ ಏನು ಮೋಸ ಮಾಡಿಲ್ಲ ಅಷ್ಟೇ. ಅವನಿಗೆ ಇನ್ನೂ ತಿರುಮಂತ್ರ ಹಾಕಿ ಮೋಸ ಮಾಡಿದ್ದಾರೆ. ಒಳ್ಳೆಯವ್ರಿಗೆ ಯಾವತ್ತಿದ್ದು ಜಯ ಸಿಗುತ್ತೆ. ಸಿಕ್ಕೇ ಸಿಗುತ್ತೆ. ಸಿಕ್ತಲ್ಲ, ಸಿಕ್ಕಾಗೋಯ್ತು ಅಷ್ಟೇ. ಮಂಡ್ಯದ ಹಳ್ಳಿ ಹುಡುಗ ಸಕ್ನಿ ಬಾಸ್ ಅಂತ ನೀವು ಹೇಳ್ದಂಗೆ, ಸಕ್ನಿ ಬಾಸಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿದಂತ ಹುಡುಗ ಈ ಬಿಗ್ ಬಾಸ್ ಈ ಮಟ್ಟಕ್ಕೆ ಕೊಟ್ಟಿದೆ ಅಂದ್ರೆ ಹೇಳ್ತಾರೆ. ಅಂದ್ರೆ ಇವಾಗ ರೈತರ ಮಕ್ಕಳಲ್ವಾ.